ನಾಳೆ ಸಂಜೆ 4:30ಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಕೂಡ ಕ್ಲೋಸ್ ಆಗ್ತಾ ಇದೆ. ದೊಡ್ಡಬಳ್ಳಾಪುರದ ಪ್ರಸಿದ್ಧ ದೇವಾಲಯ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಸೋಮವಾರ ಬೆಳಗ್ಗೆ 7 ಗಂಟೆ ನಂತರ ಇನ್ನೇನಿದ್ರೂ ಭಕ್ತಾದಿಗಳಿಗೆ ಪ್ರವೇಶ ಇರುತ್ತೆ. ಗ್ರಹಣದ ಬಳಿಕ ದೇವಾಲಯದಲ್ಲಿ ಗ್ರಹಣ ಶಾಂತಿಯ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಬಹಳ ಪ್ರಖ್ಯಾತಿ ಹೊಂದಿರುವಂಥ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿರುವಂಥ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಆದರೆ ಗ್ರಹಣದ ಸಂದರ್ಭದಲ್ಲಿ ಬಂದಿರುತ್ತೆ. ಯೋಗಿಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ವಿಶ್ವಾವಸುನಾಮ ಸಂವತ್ಸರದ ಭಾದ್ರಪದ ಪೌರ್ಣಮಿ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಆ ಚಂದ್ರಗ್ರಹಣ ರಾತ್ರಿ 9:56ರಿಂದ ಸ್ಪರ್ಶಕಾಲ ಆಗಿ ಮೋಕ್ಷಕಾಲ 1:30ವರೆಗೂ ಇರುತ್ತೆ, ಮಧ್ಯರಾತ್ರಿ. ಆ ಸಮಯದಲ್ಲಿ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತದೆ. ಆ ಗ್ರಹಣದ ಸಮಯದಲ್ಲಿ ಅದಕ್ಕೂ 5 ಗಂಟೆಗಳ ಕಾಲ ಮುಂಚಿತವಾಗಿ ಎಲ್ಲ ದೇವಾಲಯಗಳನ್ನ ಮುಚ್ಚುತ್ತೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನಾಗಾರಾಧನೆಯಲ್ಲೇ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಈ ದೇವಾಲಯವನ್ನು ಗ್ರಹಣದ ಪ್ರಯುಕ್ತ ಸಂಜೆ 4 ಗಂಟೆಗೆ ಪ್ರದೋಷಕಾಲದ ಪೂಜೆಯನ್ನು ಮಾಡಿ ಶ್ರೀ ಸ್ವಾಮಿಯವರನ್ನು ಮಹಾಮಂಗಳಾರತಿ 4:15ಗೆ ಮಾಡಿ 4:15ಗೆ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಅದಾದ ನಂತರ ಸೋಮವಾರ ಬೆಳಗ್ಗೆ ದೇವಾಲಯವನ್ನು ಶುಚೀಕರಣಗೊಂಡು ದೇವರನ್ನು ಶುಚಿತ್ವವನ್ನು ಮಾಡಿ ಅದಾದ ನಂತರ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆಲ್ಲ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಸ್ವಾಮೀಜಿ, ಗ್ರಹಣ ಅಂದರೆ ಕೆಲವು ರಾಶಿಗಳ ಮೇಲೆ ಸಾಧಾರಣವಾಗಿ ಜಾತಕದಲ್ಲಿ ಬಂದಿರುವಂತಹ ರಾಶಿಗಳಲ್ಲಿ ವಿಶೇಷವಾಗಿ ಕರ್ಕಾಟಕ, ವೃಶ್ಚಿಕ ಈ ರಾಶಿಗಳಲ್ಲಿ ತುಂಬ ಅಶುಭ ಫಲಗಳನ್ನು ತೋರಿಸಿದ್ದಾರೆ. ಆದ ಕಾರಣ ಯಾವ್ಯಾವ ರಾಶಿಗಳಿಗೆ ಅಶುಭ ಫಲವನ್ನು ಹೇಳಿರ್ತಾರೋ ಆ ರಾಶಿಯವರು ಅಕ್ಕಿ ಮತ್ತು ಉದ್ದು ಮತ್ತು ಚಂದ್ರಬಿಂಬ, ಬೆಳ್ಳಿಯಲ್ಲಿ ಒಂದು ಚಂದ್ರಬಿಂಬವನ್ನು ಮಾಡಿ ಮಾರನೇ ದಿನ ಸೋಮವಾರ ದಿನ ಬೆಳಗ್ಗೆ ಆ ಧಾನ್ಯಗಳನ್ನು ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಕೊಟ್ಟು ಆ ದೋಷಗಳನ್ನು ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿ ಶಾಸ್ತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.